ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಾನಾ, ಮಂಜಕ್ಕ, ಮೆಸ್ ಒಳಗೆ ನಂಗೆ ಸಾನೆ ಕೆಲ್ಸ ಅದೆ. ಪುಟ್ಟಕ್ಕ ಬೇರೆ ನೀರ್ ಸೇದಕ್ಕೆ ಹೇಳೋಳೆ. ಇವತ್ತು ನೀನೇ ನೀರ್ ಸೇದ್ ಕೊಡ್ತೀಯಾ? ಅಯ್ಯೋ ಮಂಜಕ್ಕ, ನಂಗೆ ಹೊಸ ಕೆಲ್ಸ ಐತೆ. ಎಲ್ಲ ಇವಳ ಪರವಾಗಿಲ್ಲ ಬಿಡು, ನಾನೇ ಸೇದ್ಕೊತೀನಿ. ಮಂಜಕ್ಕ, ಪರ್ವಾನಿಲ್ಲ, ನಾನೇ ಹೋಗಿ ನೀರ್ ಸೇರ್ತೀನಿ. ಹೌದಾ, ಮಾಡ್ತೀಯಾ? ಸಾನ ಟ್ಯಾಂಕ್ಸ್ ಸಾನಾ. ಸಾನಾ, ಅವತ್ ಮೇಷ್ಟ್ರು ಬಾವಿಗೆ ಬಿದ್ರಲ್ಲ, ನೀನು ಅವ್ರ ಪಕ್ಕದಲ್ಲೇ ನಿಂತಿದ್ದಂತಲ್ಲವಾ? ಅವ್ರು ಹೆಂಗ್ ಬಿದ್ರು? ಅದು ಅವರು ಅದೇ ಹೇಳದ್ನಲ್ಲಕ್ಕ. ನಂಗೆ ಹೇಳಿದ್ಯಾ? ನಂಗೆ ಗೊತ್ತಿಲ್ಲವಾ? ಅವರು ಕಾಲ್ ಜಾರ್ ಬಿದ್ರು. ಓ ಹೌದಾ, ಸರಿ ಸರಿ. ಅಲ್ಲ ಕನ್ಸಾನ, ಮೇಷ್ಟ್ರ ಬಗ್ಗೆ ಕೇಳಿದ್ರೆ ನೀನ್ ಯಾಕವ ಈಟೊಂದು ಗಾಬರಿ ಆಗ್ತೀಯಾ? ಬಿಡು, ಅವ್ರ ವಿಷಯ ನಂಗೆ ಯಾಕೆ, ನೀನ್ ನೀರ್ ತುಂಬ್ಸವ. ಜನ ಯೋನೇನೋ ಮಾತಾಡ್ಕೊಂತವ್ರೆ, ಯೋನ್ ನಡೀತೈತೆ. ಅವ ನಿಮ್ಮ್ಯಾಕೆ ನಂಗೆ ಶಾನೆ ಭಕ್ತಿ ಮರ್ಯಾದೆ ಐತವ. ನಿಮ್ಮ್ಯಾಕೆ ಆಣೆ ಮಾಡಿ ಹೇಳ್ತಾ ಇದೀನಿ, ಇದಕ್ಕೆ ನಂಗೆ ಯಾವುದೇ ಸಂಬಂಧ ಇಲ್ಲವ. ಮತ್ತೆ ಇಂಥ ಕೆಲಸ ಮಾಡ್ದವ್ರು ಯಾರು? ನಿಮ್ಮಿಬ್ಬರು ಫೋಟೋನು ತೆಪ್ಪಾಗ ಹಾಕಿವ್ರಲ್ಲ. ಅವ ಅದು ಯಾರ ನಂಗೂ ಗೊತ್ತಿಲ್ಲವ. ನೆನ್ನೆ ಗಣೇಶನ್ ಬಿಟ್ಟು ಬರೋವಾಗ ಸ್ನೇಹವರು ಅದನ್ನ ನೋಡಿದ್ರು. ಅವಾಗ್ನಿಂದ ಅವ್ರು ನಮ್ಮ ಮ್ಯಾಗ ಬೇಸರ ಮಾಡ್ಕೊಂಡ್ಬಿಟ್ಟವ್ರೆ. ಯಾರೋ ಬೇಕಂತಲೇ ಹಿಂಗ್ ಮಾಡೋರವ. ಸ್ನೇಹ ಹೊರ್ತವ ನಾನು ಮಾಡದೇ ಇರೋ ತೆಪ್ಪಿಗೆ ಕ್ಷಮೆ ಕೇಳ್ದವ. ಆದ್ರೂ ಅವ್ರೇನೋ ಮಾತಾಡ್ದಿರ ಸುಮ್ಕೆ ಹೊಂಟೋಗ್ಬಿಟ್ರು. ನೀವ ನಾನು ನಂಬ್ತಿರಲ್ಲವ, ನಾನು ಇಂಥ ಕೆಲಸ ಮಾಡಿರಕ್ಕಿಲ್ಲ ಅಂತ. ಹಲೋ ಅಕ್ಕ. ಏನೇ ಮಂಜುಳಾ, ಮೆಸ್ನಾಗೆ ಭೂಕಂಪನ? ಭೂಕಂಪನ? ಯಾಕಕ್ಕ? ಅಲ್ಲ ಕಣೆ, ನೀನ್ ಮೆಸ್ನಾಗಿದ್ಯೋ ಬೀದಿ ಸುತ್ತಾ ಇದ್ಯೋ? ಇಲ್ಲೇ ಮೆಸ್ತಾಗೆ ಅವನಿ. ಏನಾಯ್ತಕ್ಕ? ಅವಳು ಅದೆಲ್ಲಿದ್ದಾಳೋ, ಹಿಂದಿಂದನೇ ಇರ್ತಾಳೆ ಕನಕ. ನಾನ್ ಫೋನಲ್ಲಿ ಮಾತಾಡೋದನ್ನ ಎಲ್ಲಿ ಕದ್ ಕೇಳಿಸ್ಕೊಂಡ್ಬಿಡ್ತಾಳು ಅಂತ ಭಯ ನಂಗೆ. ಯಾರ ಬಗ್ಗೆ ಹೇಳ್ತಿದ್ಯೆ? ಅದೇ ಆ ಶಾಂತ. ನನ್ ಪುಟ್ಟಕ್ಕನ್ ಬಗ್ಗೆ ಕೇಳ್ತಾ ಇವ್ನಿ. ಅವಳೆಲ್ಲಿ? ಅವಳ ಒತ್ತರನೇ ಎದ್ದು ಈರಣ್ಣನ್ ಮನೆ ತಕ್ಕೆ ಕೊಕ್ಕೋ ಹೇಳ್ಕೊಡಕ್ ಹೋಯ್ತಾವಳೆ. ಸರಿ ಹೋತು. ಇವಮ್ಮನ್ ಮಗಳ ಮಾನ ಮರ್ಯಾದೆ ಊರೆಲ್ಲ ಹರಾಜ್ ಹಾಕಿದ್ರು ಇವಳಿಗೆ ಪಂದಿದ್ ಶೋಕಿತಾ? ಮಗಳ ಮಾನ ಮರ್ವಾದನ ಕೋಕ ಪಂದಿದ್ ವಿಷಯನ ಅಕ್ಕ ಹೇಳ್ತಾ ಇರೋದ್ ನೀನು? ನಿನಗ್ ಗೊತ್ತಿದ್ದು ಹಿಂಗ ಆಡ್ತಾ ಇದೀಯೋ ಅಥವಾ ನಿಜವಾಗ್ಲೂ ದಡ್ಡಿನೋ ನಂಗೆ ಅರ್ಥ ಆಯ್ತಿಲ್ಲ ಕಣೆ. ಆ ಪುಟ್ಟಕ್ಕನ್ 2ನೇ ಮಗಳ್ದು, ಆ ಬಂಗಾರಮ್ಮನ್ ಮಗಂದು ಪ್ರೀತಿ ಪೋಸ್ಟನ ನಮ್ ಕಾಳಿ ಊರೆಲ್ಲ ಅಣ್ಸವ್ನೆ. ಈಟೊತ್ತಿಗೆ ಈ ವಿಷಯ ಪುಟ್ಟಕ್ಕನ್ ಗೊತ್ತಾಗಿರ್ಬೇಕಲ್ಲ? ಹೌದಾ ಅಕ್ಕ? ಮತ್ತೆ ಈ ವಿಷಯ ಗೊತ್ತೇ ಆಗ್ಲಿಲ್ವಲ್ಲ ನಂಗೆ. ಕಾಕ, ಪುಟ್ಟಕ್ಕ ಬತ್ತವಳೆ. ಈ ವಿಷಯ ಏನಾಯ್ತು ಅಂತ ತಿಳ್ಕೊಂಡು ನಾನು ಆಮೇಲೆ ಫೋನ್ ಮಾಡ್ತೀನಿ. ಮಡಗ್ಲಾ? ರೋಡಲ್ಲಿ ಬರ್ತಾ 4 ಜನ ಕೇಳಿದ್ರು ಹಬ್ಬದಲ್ಲಿ ಖೋಖೋ ಆಟ ಸೋತ್ಬಿಟ್ರಂತೆ ಅಂತ. ಮುಖ ತೋರ್ಸಕ್ಕಾಗಿಲ್ಲ. ನಿಮ್ಮನ್ಯಾರು ಕೇಳಿಲ್ವಾ? ಆಗಿದಾಯ್ತು ಬಿಡು ವಿನುತಾ, ಮುಂದೆ ಏನ್ ಮಾಡೋದು ಅಂತ ನೋಡೋಣ. ನಿನ್ಗೆ ನವಿ, ನೀನೊಬ್ಳು ಮ್ಯಾತ್ನ ಚಂದಾಗಿ ಆಡ್ಬಿಟ್ಟೆ. ನಿನ್ನ ಹೆಸ್ರಿಗೇನು ಕಳಂಕ ಇಲ್ವಲ್ಲ, ಅದಕ್ಕೆ ಹಿಂಗೆ ಹೇಳ್ತಿದ್ಯಾ. ಆದ್ರೆ ಯಾಕೋ ಈ ಸಲ ನಮ್ ಸುಮಾನ ಸರಿಯಾಗಿ ಆಡ್ಲಿಲ್ಲ ಅಲ್ವೇನ್ರಿ? ಹಿಂಗೆ ಏನಾದ್ರೂ ನಾವು ಮುಂದಿನ ಆಟ ಆಡಿದ್ರೆ
ಸೀದಾ ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಎಲ್ರೂ ಹೇಳ್ದಂಗ್ ನಮ್ಗೊಬ್ರು ಒಳ್ಳೆ ಕೋಚ್ ಬೇಕೇ ಬೇಕು. ಅವತ್ತು ಆ ರಾಜಿ ಜೊತೆ ಜಗಳ ಆದ್ಮೇಲಿಂದ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ಕೋಚಿಂಗ್ ಬನ್ನಿ ಅಂತ ಅವ್ವ ಹೇಳಿದಾಳೆ. ನಿಮ್ ಟೀಮ್ ಅವರು ಹೋಗ್ತಿದ್ದಾರೆ. ಎಲ್ರು ಅಲ್ಲ ಅಂದ್ರು 2-3 ಅಂತೂ ಖಂಡಿತ ಇದ್ದಾರೆ. ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನೀನೇ ಹೋಗಿ ನೋಡ್ಕೊ. ಸುತ್ತಿ ಬಳಸಿ ನಮ್ಮವ್ವನೇ ಕೋಚಾಗಿ ಒಪ್ಕೊಳ್ಳೋಣ ಅಂತಿದ್ದೀರಾ? ನಿಮ್ನೆಲ್ಲ ಒಂದ್ ಕೇಳ್ತೀನಿ, ಮುಚ್ಚು ಮರೆ ಇಲ್ದೆ ಸತ್ಯ ಹೇಳ್ಬೇಕು. ಯಾರಾದ್ರೂ ನಮ್ಮ ಅವ್ವನ ಹತ್ರ ಕೋಚಿಂಗ್ ತಗೋತಿದ್ದೀರಾ? ಬೆಳಗ್ಗೆ ವೀರಣ್ಣನ ಮನೆ ಹತ್ರ ಪ್ರಾಕ್ಟೀಸ್ ಹೋಗ್ತಿದ್ದೀರಾ? ಯಾಕೆ ಯಾರು ಏನು ಮಾತಾಡ್ತಿಲ್ಲ? ನಮ್ಗೇನು ಹುಚ್ಚೇನವಿ, ನಿಮ್ಮ ಅವನ್ ತಾವ್ ಕಲಿಯೋದಕ್ಕೆ ಯಾರು ಹೋಗ್ತಿಲ್ಲ. ಕಾವ್ಯ, ನಿನ್ನೆ ಮ್ಯಾಚ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿ ಆಡ್ದೆ ಕಣೆ. ಅದ್ರಲ್ಲೂ ಲಾಸ್ಟ್ ಅಲ್ಲಿ ಆಪೋನೆಂಟ್ ನ ಔಟ್ ಮಾಡಿದ್ಯಲ್ಲ, ಆ ಟೆಕ್ನಿಕ್ ತುಂಬಾನೇ ಚೆನ್ನಾಗಿತ್ತು. ಹೌದು, ಎಲ್ ಕಲ್ತೆ ಅದ್ನ? ಏನ್ರಮ್ಮ ಸೋಲು ಇತ್ವಾಗಾಯ್ತು? ನಿನ್ನೆ ಮ್ಯಾಚ್ ಸೋತ್ಕೊ ಬಂದಂತೆ ಸಣ್ಣ ಮ್ಯಾಚ್ನೇ ಸೋತಿದ್ದೀರಾ. ಇನ್ನ ಟೂರ್ನಮೆಂಟ್ ಹೋದ್ರಂತೂ ಪಕ್ಕ ತೋಪೆ. ಅಂತೂ ನಮ್ ಕಾಲೇಜ್ ಮಾನ ಮರ್ಯಾದೆ ಗೋವಿಂದ ಗೋವಿಂದ. ಗೋಡೆ ಮೇಗೆ ಅಣಿಸಿದ್ದನ್ನ ನಾನು ಮಾಡಿದೆ. ಇದನ್ನ ನೀನು ನೋಡಿದ್ಮೇಲಲ್ವೇ ಬೇಸರ ಮಾಡ್ಕೊಂಡು ಬಂದು ಮಲ್ಕೊಂಡಿದ್ದು? ಅವ್ವ ಹಾಗೆಲ್ಲ ಏನೂ ಇಲ್ಲ. ಈಗೇನು ಇವ್ ನಿನ್ ಹತ್ರ ಬಂದು ಏನಾದ್ರು ಹೇಳಿದ್ರಾ? ಈ ಹುಡುಗ ನಂತವ್ ಏನು ಹೇಳಿಲ್ಲ, ನಾನೇ ಕೇಳ್ತಾ ಇವನಿ. ಇದನ್ನೆಲ್ಲ ಈ ಹುಡುಗನೇ ಮಾಡಿದ್ದು ಅಂತ ಹೇಳಿ ಅವನ್ ತಾವ್ ಮಾತು ಬಿಟ್ಟಿದ್ಯೋ ಹೆಂಗೆ? ಸ್ನೇಹ ಅವ್ರೆ, ಅದನ್ನ ಮಾಡಿದ್ ನಾನಲ್ಲ ರೀ. ಅದನ್ನ ಯಾರು ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಸರಿ, ಅದನ್ನ ನೀವ್ ನೆನ್ನೆನೆ ಹೇಳಿದ್ರಲ್ಲ, ಮತ್ತೆ ಯಾಕೆ ಹೇಳ್ತಿದ್ದೀರಾ? ಅದು ಅವ್ವನ ಮುಂದೆ ಕರ್ಕೊಂಬಂದು. ಅವ್ವ, ನಾನು ಈ ವಿಷಯನ ನೆನ್ನೆನೆ ಮರ್ತೋಗಿದ್ದೀನಿ. ಅದ್ರ ಬಗ್ಗೆ ನಂಗೆ ಈಗ ಮಾತಾಡಕ್ ಒಂಚೂರು ಇಷ್ಟ ಇಲ್ಲ. ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ನಂಗೆ ಲೈಬ್ರರಿಲಿ ಸ್ವಲ್ಪ ಕೆಲಸ ಇದೆ. ಬಾಯ್. ಆಗ್ಲಿಂದ ಬಂಗಾರಮ್ಮಂಗ್ ಫೋನ್ ಮಾಡ್ತಾನೆ ಇದೀನಿ, ಹೋಯ್ತಾನೆ ಇಲ್ವಲ್ಲ. ಬರೀ ಕುಯ್ ಕುಯ್ ಅಂತಾನೆ ಐತೆ. ನೀನ್ ಫೋನ್ ಇಂದ ಮಾಡಿದ್ರೆ ಕುಯ್ ಕುಯ್ ಅಂತಾನೆ ಅನ್ನೋದು. ಅವಮ್ಮ ನಿನ್ ಫೋನ್ ನ ಬ್ಲಾಕ್ ಮಾಡವಳೆ. ಬ್ಲಾಕ್ ಮಾಡವಳೆ ಅಂದ್ರೆ ಅವ್ರ ಮನೆ ಒಳಗಡೆ ಹೋಗ್ದಂಗ್ ತಡೆಯಕ್ಕೆ ಮನೆ ಮುಂದೆ ಸೆಕ್ಯೂರಿಟಿ ಇರಲ್ವಾ, ಹಂಗೆ ನೀನು ಅವಳು ಫೋನ್ ಒಳಗಡೆ ಹೋಗ್ದಿರಂಗ್ ಮಾಡ್ಬಿಟ್ಟವಳೆ. ನೀನು ನಿನ್ ಫೋನ್ ಇಂದ ಅವ್ಳಿಗೆ ಫೋನ್ ಮಾಡಕ್ ಆಗಕ್ಕಿಲ್ಲ, ಅದನ್ನೇ ಫೋನ್ ಬ್ಲಾಕ್ ಮಾಡೋದು. ಇಲ್ಲ ಹೇಳ, ಅಷ್ಟು ಕೀಳಾಗ್ಬಿಡ್ ನಾನು ಅವಳಿಗೆ ಮಾಡ್ತೀನಿ. ಮಾನ ಮರ್ಯಾದೆ ತೆಗೆದೇ ನಾನು ಬಿಡಲ್ಲ. ನಿನ್ ಮಗ ಆ ಪುಟ್ಟಕ್ಕನ್ ಮಗಳ ಜೊತೆ ತಿರ್ಗಾಡ್ತಾವನೆ, ಅದನ್ನ ಮೊದ್ಲು ಬ್ಲಾಕ್ ಮಾಡು ಅಂತ ಹೇಳ್ತೀನಿ. ನಾಶ ಆಗೋದು ನಿನ್ ನಾಲ್ಗೆಯಿಂದಾನೆ. ಏನಯ್ಯ ಅದು ಗುಸ್ಗುಸ್ತಾ ಇದ್ಯಾ? ಏನಿಲ್ಲ, ಬಟ್ಟೆ ಮಟ್ಟಿ ಎತ್ತಿಟ್ಟಿವ್ನೆ, ನನ್ಗೆ ಹೊಸಿ ಕೆಲಸ ಐತೆ, ನಾ ಬರ್ತೆ. ಏ ನಿಂತ್ ಕೈಲಿ ನಿನ್ ಫೋನ್ ಕೊಡು. ನನ್ ಫೋನ್ ಬ್ಲಾಕ್ ಮಾಡೋಳಲ್ಲ, ನಿನ್ ಫೋನ್ ಏನಾದ್ರೂ ವೈಟ್ ಮಾಡೋಳ ನೋಡೋಣ, ಕೊಡು. ಸುಮ್ಕಿರಮ್ಮಿ ನೀನ್ ಒಳ್ಳೆ. ಏ ಫೋನ್ ಕೊಡು, ಫೋನ್ ಮಾಡಿ ಮಾತಾಡೋಣ ನಾನ್ ತಾನೆ, ನೀನಾಗ ದಿಗಿಲ್ ಬೀಳ್ತೀಯಾ? ಯಾಕೆ ಅಂದ್ರೆ ಇದೇ ಮನೆಯಲ್ಲಿ ನಿನ್ ಜೊತೆ ನಾನ್ ತಾನಿರೋದು, ಅದಕ್ಕೆ. ಹಂಗಾರೆ ನೀನ್ ಹೇಳೋದೇನು, ನನ್ನ ಮದ್ವೆ ಮಾಡ್ಕೊಂಡ್ ಬಂದು ತೆಪ್ ಮಾಡ್ಬಿಟ್ಟೆ ಅಂತನಾ? ನಾಲ್ಗೆಗೂ ಅದೇ ಬುದ್ಧಿ. ಫೋನ್ ಕೊಡು ನೀನು. ನನ್ ಮಾತು ಕೇಳ ಸುಮ್ಕಿರಮ್ಮಿ ನೀನು. ಈಗಾಗಲೇ ಆ ಒಬ್ಬನ ತವ ನನ್ ಮರ್ಯಾದೆ ಹೋಗೈತೆ. ಈಗ ನೀನ್ ಈ ವಿಷಯ ಮಾತಾಡಕ್ ಫೋನ್ ಮಾಡಿದ್ರೆ ಬಾಯಿ ಮುಚ್ಕೊಂಡು ಫೋನ್ ಮಾಡುವ ಅಂತ ಕ್ಯಾಕರ್ ಕೂಗಿತಾಳಷ್ಟೇ. ನೋಡು,
ನಿನ್ ಪುಟ್ಟಕ್ಕ ಮತ್ತೆ ಬಂಗಾರಮ್ಮನ ನಂಟನ್ನ ಮುರಿಯಕ್ ಹೋಗಿ ಮತ್ತೆ ಮತ್ತೆ ತಪ್ಪು ಮಾಡಿ ಈ ಜನ ಹೀಗೆ ಬಿಟ್ಟು ಯೋ ಬಿಡು. ನೀನ್ ಫೋನ್ ಕೊಡ್ಲಿಲ್ಲ ಅಂದ್ರೆ ಏನಂತೆ? ಈ ಪೋಸ್ಟರ್ ವಿಷಯ ಅವ್ರಿಗೆ ಗೊತ್ತಾಗೇ ಆಯ್ತದೆ. ನಾನ್ ಮಧ್ಯ ಹೋಗ್ಲಿಲ್ಲ ಅಂದ್ರು ಅವ್ರಿಬ್ರೆ ಕಿತ್ತಾಡ್ಕಂತಾರೆ. ಏನ್ ಪುಟ್ಟಕ್ಕ, ಕೆಲ್ಸ ಎಲ್ಲ ಚಂದಾಗ್ ನಡೀತಾ ಇದ್ದಾ? ಏನೇ ಪುಟ್ಟಕ್ಕ, ಕೆಲ್ಸದಾಗೆ ಸಾನ ಬ್ಯುಸಿ ಆಗ್ಬಿಟ್ಟು ಗಲ್ಲಾಪಟ್ಟಿ ಲೆಕ್ಕನ್ ಮಾತ್ರ ಗಟ್ಟಿ ಮಾಡ್ಕೊಂಡು ಮಗಳು ಯಾರ ಜೊತೆ ಯಾವನ್ ಜೊತೆ ಸುತ್ತಾ ಇದ್ದಾನೆ ಅಂತ ಲೆಕ್ಕ ಮಾಡಿಕಳ್ದೆ ಮಾನ ಬರುವಾದೇನ ಗಾಳಿ ತೂರ್ಬಿಟ್ಟಲೆ. ರಾಜವ್ವ, ಯಾಕೆ ಹಿಂಗ್ ಬೀದಿಲಿ ನಿಂತ್ಕೊಂಡು ಕೂಗಾಡ್ತಿದ್ಯೆ? ಬಾ ಒಳಗ್ ಬಾ. ಹೌದೌದು, ನೀನ್ ಒಳಗ್ ಬಾ ಅಂತ ಕರೆಯೋದಿಕ್ಕೆ ನಾನ್ ಬೀದಿಯಲ್ಲಿ ನಿಂತ್ಕೊಂಡು ಕೂಗಾಡ್ತಿರೋದು. ನಾನ್ ಹಿಂದೆ ನೋಡ್ದ? ನಾನ್ 2 ಬೀದಿ ದಾಟ್ಕೊಂಡ್ ಬರ್ಬೇಕಂದ್ರು ಕಾರ್ನಾಗೆ ಬರೋದು. ಯಾಕ್ ಗೊತ್ತಾ? ನನ್ನ ಹತ್ರ ಕಾರ್ ಐತೆ ಅಂತ ದಿಮಾಗ್ ತೋರ್ಸಕ್ಕಲ್ಲ, ಬರಲ್ ಕಣ್ಣು ನನ್ ಮ್ಯಾಕೆ ಬೀಳ್ದೆ ಇರ್ಲಿ ಅನ್ನೋ ಕಾಳಜಿಗೆ. ನನ್ ಗಂಡನ್ ಮ್ಯಾಕಿರೋ ಗೌರವಕ್ಕೆ. ಗೊತ್ತೈತೆ ಮನೇಲಿ ಇಲಿ ಆಚೆ ಹುಲಿ ಅನ್ನೋ ಗೋಪಾಲಪ್ಪನ ನೀನ್ ಹೆಂಗ್ ಗೌರವ ಕೊಟ್ಟು ನೋಡ್ಕೋತೀಯ ಅಂತ ನನ್ಗೂ ಸರಿಯಾಗಿ ಗೊತ್ತೈತೆ. ಏ ಬಾಯ್ ಮುಚ್ಚೆ, ನಿನ್ ಗಂಡನೇ ತಲೆ ಕೆಟ್ಟೋಗಿ ಮನೆಗ್ ಬಿದ್ದವನೆ ನನ್ಗೆ ಒಳಗ್ ಬರ್ತಾ ಇದ್ಯಾ ನೀನು? ನಿಜ ಹೇಳ್ಬೇಕು ಅಂದ್ರೆ ನೀನು ಈ ಪುಟ್ಟಕ್ಕ ಎಲ್ಲ ಒಂದೇ ಜಾತಿಗೆ ಸೇರಿದವರು, ಗಂಡನ್ ಸರಿಯಾಗಿ ನೋಡ್ಕೊಳಕ್ ಬರ್ದೇ ಇರೋರು. ಯಾ ಅದ್ ಬಿಡು, ನಾನ್ ಮಾತಾಡಕ್ ಬಂದಿರೋ ವಿಷಯನೇ ಬೇರೆ. ಅಲ್ಲ ಪುಟ್ಟಕ್ಕ, ನಾವ್ ಬಾರ್ ನಡೆಸಿದ್ರೆ ಊರವ್ರಿಗೆಲ್ಲ ತೊಂದ್ರೆ ಆಯ್ತದೆ, ಊರವ್ರ ಬರವಾದ ಎಲ್ಲ ಹೋಯ್ತದೆ ಅಂತ ನಮ್ ಬಾರ್ನ ವೀರಾವೇಶವಾಗಿ ಮುಚ್ಚಿಸ್ಬಿಟ್ಟಲ್ಲ. ಈಗ ನಿನ್ ಮಗಳು ಮಾಡ್ತಾ ಇರೋದ್ ನ್ಯಾಯವೇ? ರಾಜಮ್ಮ, ಅದ್ಯಾಕೆ ನೀನ್ ಅವಾಗ ಕಾಲ್ ಕೆರ್ಕೊಂಡು ನಮ್ ಪುಟ್ಟಕ್ಕನ್ ಮ್ಯಾಗ ಜಗ್ಲಕ್ ಬತ್ತೀಯಾ? ಯೋ, ನೀನ್ ಯಾವನಯ್ಯ ನನ್ನನ್ ಕೇಳೋಕೆ? ಅಲ್ಲ, ಇವಳ್ಗೊಂದ್ ನ್ಯಾಯ ನನ್ಗೊಂದ್ ನ್ಯಾಯನಾ? ಇವಳ ಮಗಳ ಪೋಸ್ಟರು ಊರ್ ತುಂಬಾ ಅಣ್ಸವ್ರೆ. ಅದ್ ಯಾವನ್ ಜೊತೆಗಿರೋ ಫೋಟೋ ಗೊತ್ತಾ? ಅವ್ವ ಎಂತವ್ರಂತ ಗೊತ್ತಿದ್ರುವೆ ಇವಳ ಮಗಳನ್ನ ಅವನ್ ಜೊತೆ ಸುತ್ತಾಡಕ್ ಬಿಟ್ಟವಳಲ್ಲ. ಯಾಕೆ ಹೇಳಿ? ಅವ್ರ ಸಪೋರ್ಟ್ ಸಿಗ್ತೈತೆ ಅಂತ. ಲೇ ಪುಟ್ಟಕ್ಕ, ನಿನ್ ನಾಟಗಳು ನನಗ್ ಗೊತ್ತಾಗಕ್ಕಿಲ್ಲ ಅಂತ ಅನ್ಕೋಬೇಡ ನೀನು. ರಾಜವ್ವ, ಏನ್ ಮಾತಾಡ್ತಿದ್ಯಾ ನೀನು? ಯಾರ್ ಸಪೋರ್ಟ್ ಸಿಗ್ತದೆ ಅಂತ ನಾನು ಹಿಂಗ್ ಮಾಡ್ತಾ ಇವ್ನಿ? ಅಬ್ಬಬ್ಬಬ್ಬಬ್ಬ, ಏನು ಗೊತ್ತಿಲ್ಲ ನಿನ್ಗೆ. ನಾನ್ ಈ ಮನೇನ್ ಖಾಲಿ ಮಾಡಿಸ್ಬೇಕು ಅಂತ ಹೇಳ್ದಾಗ್ಲೇ ಅವಳ ಜೊತೆ ನೆಂಟ್ ಬೆಳೆಸ್ಬೇಕು ಅಂತ ನಿನ್ಗೆ ಯೋಚನೆ ಬಂದೈತೆ. ನನ್ನ ಅಮ್ಮನಿಂದ ದೂರ ಮಾಡಿ ನೀ ಸಂಬಂಧ ಶುರು ಹಚ್ಕೊತಾ ಇದ್ಯಾ? ಕೇಳ್ರಪ್ಪ, ನನ್ಗೆ ಯಾಕೋ ಇವಳೆ ಪೋಸ್ಟ್ ಅನ್ಸವಳೆ ಅಂತ ಅನ್ಸ್ತೈತೆ. ಆ ಹುಡ್ಗನ್ನ ಬುಟ್ಟಿಗೆ ಹಾಕೊಳಕ್ಕೆ. ರಾಜವ್ವ, ಮಾತಿನ ಮ್ಯಾಗೆ ಇಡ್ತಾ ಇರ್ಲಿ. ಹೌದು, ಇನ್ಮ್ಯಾಕ್ ಒಂದ್ ಮಾತಾಡಿದ್ರು ಸುಮ್ಕಿರಕ್ಕಿಲ್ಲ. ನಮ್ ಪುಟ್ಟಕ್ಕನ್ ವಿಚಾರಕ್ಕೆ ಬಂದ್ರೆ ಮನೆಗೆ ವಾಪಸ್ ಹೋಗ್ದಂಗ್ ಮಾಡಕ್ ಬಿಡ್ತೀವಿ ಅಷ್ಟೇ. ಯಾರೋ ಏನೋ ಅಣ್ಸವ್ರೆ ಅಂತ ಅದನ್ನ ನಂಬ್ಕೊಂಡು ನನ್ನ ಮಗಳ ಮೇಲೆ ಸಂಶಯ ಪಡೋಳಲ್ಲ ನಾನು. ನಂಗ್ ಗೊತ್ತು ನನ್ನ ಮಗಳು ಎಂತವಳು ಅಂತವ.
ನನ್ ಗಂಡ ಬಿಟ್ಟು ಹೋದ್ಮ್ಯಾಕೆ ಕೆಲವರು ಆಡ್ಕೊಂಡ್ರು, ಬಾಯಿಗೆ ಬಂದಂಗ್ ಮಾತಾಡಿರು. ಆದ್ರೆ ನಂಗ್ ಗೊತ್ತು, ಈ ಮಾಂಗಲ್ಯಕ್ಕೆ ನಾನು ಯೋಟ್ ಮರವಾದಿ ಕೊಟ್ಟಿವ್ನಿ, ನನ್ನ ಬದುಕಿಗೆ ಯೋಟ್ ನಿಯತ್ತಾಗಿ ನಡ್ಕೊಂಡಿವ್ನಿ ಅನ್ನೋದು. ನನ್ ಮುಂದೆ ಈ ತಾಳಿ ಗೀಳೆಲ್ಲ ತೋರ್ಸಕ್ ಬರ್ಬೇಡ ನೀನು. ಒಳಗಿಕ್ಕ ಯಾಕಮ್ಮ ತೋರಿಸಬಾರ್ದು? ನಿನ್ಗಿಂತ ತಾಳಿ ಮೇಲೆ ಹಕ್ಕು ಅಧಿಕಾರ ಇರೋದು, ಮುಖ್ಯವಾಗಿ ಯೋಗ್ಯತೆ ಇರೋದು ನಮ್ಮ ಪುಟ್ಟಕ್ಕನಿಗೆ. ನಿನಗೇನೈತೆ? ಬಣ್ಣದ್ ಮಾತಾಡಿ ರುಚಿ ರುಚಿಯಾಗಿ ಊಟ ಹಾಕಿ ಊರವ್ರನ್ನೆಲ್ಲ ಗುಡ್ಡ ಹಾಕೊಂಡ್ಬಿಟ್ರೆ ನೀನೇನ್ ದೊಡ್ಡ ಮನ್ಸಿ ಆಗಕ್ಕಿಲ್ಲ. ಗೆಪ್ತಿ ಮಾಡ್ಕೋ. ನಮ್ಗೆ ನಮ್ಮ ಪುಟ್ಟಕ್ಕ ದೊಡ್ಡ ಮನುಷ್ಯನೇ. ಪ್ರತಿ ಕಿತ ನೀನು ಬಂದಾಗ್ಲೂ ಒಳಗ್ ಬಾ ರಾಜವ್ವ ಅಂತ ಕರಿತೀನಿ. ನೀನೇ ಯಾವಾಗ ಬಂದ್ರು ಏನಾರು ಒಂದು ಮಾಡಿ ಮನಸ್ತಾಪವ ಹೆಚ್ಚಿಗೆ ಮಾಡ್ಕೊಂತ. ಈಗ್ಲೂ ನಿನ್ ಮಾತನ್ನ ಕ್ಷಮಿಸಿದೀನಿ. ಬಾ ಒಳಗೆ. ನೀನೇನ ನನ್ನಂಗ್ ಸಂಸದು? ಒಂದಲ್ಲ ಒಂದಿನ ನೀನ್ ನಮ್ಮ ಮನೆ ಬಾಗ್ಲಿಗ್ ಬರ್ಲೇಬೇಕು. ಅಕ್ಕ, ನೀವ್ ಯಾಕಕ್ಕ ಬರಕ್ ಹೋದ್ರಿ? ಇಲ್ಲಿ ಏನ್ ನಡೀತದೆ ಅಂತ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತಿರ್ಲಿಲ್ವಾ? ಬಂದಿಲ್ 4 ಜನದ ಮುಂದೆ ತಲೆ ತಗ್ಸಂಗಾಯ್ತು ನೀವು. ಬಗ್ದೋನ್ ತಲೆಗೆ ನಾನು 4 ಕೇಟ್ ಹಾಕ್ತೀನಿ ಅಂತ ಬಿಟ್ಟು ಉಪದೇಶ ಕೊಡಕ್ ಬರ್ಬೇಡ ನೀನ್ ನನ್ಗೆ. ಆಗೆಲ್ರು ಮಾತಾಡುವಾಗ ಬೆದ್ರ ಗೊಂಬೆ ತರ ನಿಂತಿದ್ದೆ. ಈಗ ಫೋನ್ ಮಾಡಿ ಏನೋ ವಿಚಾರಿಸ್ಕೊಳ್ಳೋ ತರ ನಾಟಕ ಆಡ್ತಾ ಇದ್ಯಾ? ಅಕ್ಕ ಕೋಪ ಮಾಡ್ಕೋಬೇಡಿ. ನಾನು ಆಗ್ಲೇ ಏನಾದ್ರೂ ಮಾತಾಡಿದಿದ್ರೆ ಇಲ್ಲಿ ಎಲ್ರಿಗೂ ನನ್ ಮೇಲೆ ಸಂಶಯ ಬಂದ್ಬಿಟ್ಟಿರೋದು. ಅದ್ರಾಗೂ ಇಲ್ಲೊಬ್ಳವಳೆ, ಅವಳು ಯಾವಾಗ ಬಂದ್ ನನ್ನ ಹಿಂದೆ ನಿಂತಿರ್ತಾಳೋ ಗೊತ್ತೇ ಆಯ್ಕಿಲ್ಲ. ಹೇಳಕ್ ಆಯ್ಕಿಲ್ಲ, ಈಗ್ಲೂ ಹಿಂದೆ ಇದ್ರೂ ಇರ್ತಾಳೆ. ಹಲೋ, ಯಾರ್ ತವ ಮಾತಾಡ್ತಿದ್ದೆ? ನಾನಾ? ನನ್ನ ನಾತಿತವ, ಊರಲ್ಲ ಅವಳಲ್ಲ ಅವಳ್ತವ. ಎಲ್ಲ ಅವ್ನ್ ನೋಡ್ತವನೆ. ಇನ್ಮ್ಯಾಕೆ ಮೊದ್ಲಿಂದನೂ ನನ್ಗೆ ಸಂಶಯ ಐತೆ. ಇವತ್ ಬೆಳಿಗ್ಗೆ ಗಲ್ಲಾ ಪೆಟ್ಟಿಗೆಯಿಂದ 500 ರೂಪಾಯಿ ಕದ್ದು ಸರಿಗ್ ನಂಗೆ ಸಿಕ್ಕಿಸ್ಕೊಂಡಿದ್ದು ನನ್ಗೆ ಗೊತ್ತದೆ. ಆಗಾಗ ಕದ್ದು ಯಾರ್ ತವನು ಫೋನ್ ಹೆಂಗ್ ಮಾತಾಡ್ತಾ ಇದ್ದಿದ್ದು ನನಗೆ ಗೊತ್ತದೆ. ನಾನ್ ಕಾಸು ತಗೊಂಡಿಲ್ಲ ಸಂತಕ. ಮಾತಾಡ್ಬೇಡ ನೀನು. ನಿನ್ ಸಂಸಾರ ಕಷ್ಟದಾಗ ಐತೆ ಅಂತ ಪುಟ್ಟಕ್ಕ ಕರ್ದು ನಿನ್ಗೆ ಕೆಲ್ಸ ಕೊಟ್ಟವಳೆ. ನಾನ್ ಬಂದ್ಮ್ಯಾಕು ನೀನ್ ಮಡ್ಕೊಂಡವಳೆ ಅಂದ್ರೆ ಅದು ಅವಳ ದೊಡ್ಡತನ. ಅದನ್ನ ದುರುಪಯೋಗ ಮಾಡ್ಕೊಂಡ್ಯೋ. ನಾನಿಲ್ಲಿ ಅವ್ವನ್ ತರ ಸವಾಲ್ ಹಾಕಕ್ ಬಂದಿಲ್ಲ ಸುಮಾ. ನಿಮ್ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತ ತಿಳ್ಸಕ್ ಬಂದಿದ್ದೀನಿ. ಈಗ್ಲೂ ಟೈಮ್ ಇದೆ, ಯೋಚನೆ ಮಾಡು. ಇನ್ನು ನಾನು ನಿನಗೇನು ಹೇಳಲ್ಲ. ನಂಗೆ ಲೈಬ್ರರಿಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸುಮಾ, ಇದ್ರಲ್ಲಿ ಯೋಚನೆ ಮಾಡೋದು ಏನೇ ಇದೆ? ಅವ್ವನೇ ನಮಗೆ ಕೋಚಿಂಗ್ ಕೊಡ್ಲಿ. ನೀನ್ ಆಗ್ಲೇ ಕೇಳ್ದಲ್ಲ ಸುಮಾ, ನಿನ್ಗೆ ಆ ಟ್ರಿಕ್ಸ್ ಯಾರು ಹೇಳ್ಕೊಟ್ಟಿದ್ದು ಅಂತ. ನನ್ಗದನ್ನ ಹೇಳ್ಕೊಟ್ಟಿದ್ದೆ ನಿಮ್ಮ ಅವ್ವ. ಏನು? ಹೌದು ಸುಮಾ, ನಾವು 4 ಜನನು 1 ವಾರದಿಂದ ಕೋಚಿಂಗ್ ಹೋಗ್ತಿದ್ವಿ. ಅಣ್ಣ, ನೀನು ಹೇಳ್ದಂಗೆ ಹುಲಿನ ಕಳಿಸಿವ್ನಿ, ಆದ್ರೆ ನಾವ್ ಇಲ್ಲಿಗೆ ಬರ್ಲೇಬೇಕಿತ್ತ ಅಣ್ಣ. ಅವಳಂತ ಮಾತಾಡದೆ ಹೋಗಿದ್ದನ್ನ ಸಹಿಸ್ಕೊಳಕ್ ಆಯ್ತಲ್ಲಕಲ್ಲ. ಪಿಕ್ಚರ್ನಾಗ ತೋರಿಸಿದಷ್ಟು ಪ್ರೀತಿ ಸಲ್ಲಿಸಲ್ಲಕಲ್ಲ. ಅವಳು ನನ್ನ ನೋಡಿ ನಕ್ದಾಗ ನನ್ನ ಜೊತೆ ಮಾತಾಡೋ ನಂಗೆ ಏಟ್ ಖುಷಿ ಆಯ್ತಿತ್ತು. ಅವಳು ನನ್ನ ಜೊತೆ ಮಾತಾಡದೆ ಹೋದಾಗ
ಅದಕ್ಕೆ 1000 ಪಟ್ಟು ನೋವಾಯ್ತದಕ್ಕಲ್ಲ. ಆದ್ರೆ ಅದಕ್ಕೆ ಅಂತ ನೀನ್ ಹಿಂದೆ ಬಿದ್ದು ಮಾತಾಡ್ಸಕ್ ಹೋದ್ರೆ ಅವ್ರ ಕೋಪ ಇನ್ನ ಜಾಸ್ತಿ ಮಾಡ್ಕೊಳಕ್ಕಿಲ್ವೇನಣ್ಣ? ಮಾತಾಡ್ಸಿಲ್ಲ ಅಂದ್ರೆ ಪರವಾಗಿಲ್ಲಕ್ಕಲ್ಲ. ಕ್ಷಮೆ ಕೇಳಿ ಇಂಥ ಕೆಲಸ ಮಾಡ್ದವನ್ನ ಸಂಜೆ ಅಷ್ಟಾಗಿ ಹಿಡ್ದಾಕ್ತೀನಿ ಅಂತಾದ್ರೂ ಹೇಳ್ತೀನಿ. ಸರಿ, ಹಾಗಾದ್ರೆ ನಾನು ಇಲ್ಲೇ ಇರ್ತೀವಿ. ಲೈ ಜೊತೆಗೆ ಬರಲ್ಲ, ಸುಮ್ಮನೆ ಕರ್ಸಿದ್ದು. ಸರಿ. ಇದೇನಣ್ಣ, ಇಡೀ ಫ್ಯಾಮಿಲಿನಿ ನಿಂತವ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡವ್ರ ಹೆಂಗೆ? ಎಲ್ರ ತವನು ಕ್ಷಮೆ ಕೇಳ್ತೀನಿ. ಸಾನವ್ರ ಒಂದ್ ನಿಮಿಷ. ಸಾಹೇಬ್ರೆ, ಕಷಾಯ ಕುಡೀರಿ. ಬೇಡ. ಅಮ್ಮವ್ರು ಹೇಳವ್ರೆ ಕುಡಿಬೇಕಂತೆ. ಬೇಡ ಅಂತಲ್ಲ. ಏನಾಯ್ತಪ್ಪಯ್ಯ? ನೀವ್ ಹೀಗ್ ಸಪ್ಪು ಕೂರೋರಲ್ವಲ್ಲ, ಏನಾಯ್ತು? ಏನಾಯ್ತು ಅಂತ ನನಗೆ ಗೊತ್ತದೆ. ಆ ಪೂರ್ವಿ ಮನೆಯವ್ರು ಬಂದು ಪೋಸ್ಟ್ ಬಿಸಿ ಹೇಳೋದಕ್ಕೆ ಬೇಸರ ಮಾಡ್ಕೊಂಡು ಕುಂತವ್ರೆ. ಕೊಡಿ ಬೇಕಡೆ ರೀ. ಆ ನಂಜ ಮನೆ ಇದನ್ನೆಲ್ಲ ಮಾಡ್ಸಿರ್ತಾಳೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ತಕೊಳ್ಳಿ, ಹೊಸಿ ಕಸಾಯ ಕುಡೀರಿ. ಕುಡೀರಿ. ಮಾಡಿ. ಅವ್ವ, ನನ್ಗ್ಯಾಕೋ ಇದನ್ನ ಅವ್ರು ಮಾಡಿರ್ತಾರೆ ಅಂತ ಅನ್ನಿಸ್ತಿಲ್ಲ ಅವ್ವ. ಖಂಡಿತವಾಗ್ಲೂ ಅವಳೆ ಮಾಡ್ಸಿರ್ತಾಳೆ ಬಸ್ಸು. ನಂಗೆ ಚಂದ್ರ ಮೇಲೂ ಸಂಶಯನೇಯ. ಈಸಿ ಅವ್ರಿಗೂ ಖಂಡಿತವಾಗ್ಲೂ ಗೊತ್ತಿರ್ತೈತೆ. ಇಲ್ಲ ಅವ್ವ, ಅವ್ರು ಹೀಗೆಲ್ಲ ಮಾಡಿರಲ್ಲ. ನನಗೇನು ಅವ್ರ ಮೇಲೆ ಅಪವಾದ ಒರೆಸ್ಬೇಕು ಅಂತ ಆಸೆನೆ. ಬೇಕಾದ್ರೆ ನೀನೇ ಚಂದ್ರಕ್ಕೆ ಫೋನ್ ಮಾಡು. ಈಸಿಯಾದಾಗ ನಾನೇ ನಿಂಗೆ ಅನುಮತಿ ಕೊಡ್ತೀನಿ. ವಿಷಯ ಅವನಿಗೆ ಗೊತ್ತಾಯ್ತೋ ಗೊತ್ತಿಲ್ವೋ ನೀನೇ ತಿಳ್ಕ. ನೀನು ಹೇಳಿದ ಹಾಗೆ CCTV ಎಲ್ಲೆಲ್ಲ ಉಂಟು ಎಲ್ಲ ಹೋಗಿ ಎಲ್ಲಾ ಕಡೆನೂ ಪೋಸ್ಟರ್ ಅಲ್ಲಿ ಅಂಟಿಸಿದಾರಂತ ಎಲ್ಲ ಹುಡುಕ್ತೆ. ನಮ್ಮ ಚಿನ್ನಪ್ಪ ಗೌಡ್ರ ಮನೆ ಉಂಟಲ್ಲ, ಅವ್ರ ಮನೆ ಮುಂದೆ CCTV ಉಂಟು. ಅಲ್ಲಿ ಹೋಗಿ ನೋಡ್ತೀನಿ, ಅಲ್ಲಿ ಕೂಡ ಪೋಸ್ಟರ್ ಅಂಟಿಸಿದಾರನ. ಅದಕ್ಕೆ ಗೌಡ್ರನ್ನು ಕರೆದು CCTV ಫೂಟೇಜ್ ಎಲ್ಲ ಚೆಕ್ ಮಾಡಿದೆ. ನೋಡ್ತೀನಿ ಪೋಸ್ಟರ್ ಅಂಟಿಸಿದವ ಯಾರಂತ ಗೊತ್ತಾಯ್ತು. ಅದಕ್ಕೆ ಕ್ಲಿಯರ್ ಆಗಿ ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಹೇಗೆ ನಾನು ನಿನ್ ಹರಿಕತೆ ಬೇಡಕಲ್ಲ, ಮೊದ್ಲು ತೋರ್ಸು ನೋಡೋಣ. ಇರಲ್ಲ ಜುಮಾಡು ಇವನಾ? ಇವನ್ ಕಾಳ ಜೊತೆ ಇರೋನಲ್ವೆಲ್ಲ? ಅವನೇ ಕಣ್ಣಣ್ಣ, ಹೆಂಗ್ ಕಳ್ಳಂತಾರ ಅನ್ಸ್ತಾವನೆ ನೋಡು. ಈಗ್ಲೇ ಅವನ್ ಎಲ್ಲೋ ಅಂತ ಹುಡ್ಕೊಂಡು ಹೇಳ್ಕೊಂಬಿಡ್ರಲ್ಲ. ಆಯ್ತಣ್ಣ. ಸರಿ ಅಣ್ಣ. ಹಾಯ್ ಮಾವೋ. ಮೊದ್ಲೆಲ್ಲ ನೀನ್ ಎಲ್ಲಿದ್ಯಾ ಅಂತ ಯೋಚನೆ ಮಾಡಿ ಹಿಂಗ್ 2 ಸಲ ಫೋನ್ ಮಾಡಿ ನಿನ್ ಫೋನ್ ರಿಸೀವ್ ಮಾಡದೆ ಇದ್ದಾಗ ಅತ್ತೆ ಕಂಪ್ಲೇಂಟ್ ಮಾಡಿ ಈಗ ನೋಡು ಎಷ್ಟು ಸಲೀಸಾಗಿ ನೀನಿರೋ ಜಾಗಕ್ಕೆ ಬಂದ್ಬಿಟ್ಟೆ. ಇಟ್ಸ್ ಈಸಿ. ನೀವೇನ್ರಪ್ಪ ನೋಡ್ತಾ ನಿಂತಿದ್ದೀರಾ? ಮದ್ವೆ ಆಗೋ ಗಂಡು ಹೆಣ್ಣು ಏನೋ ಮಾತಾಡ್ಬೇಕು. ಸ್ವಲ್ಪನಾದ್ರೂ ಪ್ರೈವಸಿ ಕೊಡಿ. ಅಕ್ಕ, ಶಾಂತಕ್ಕ ಮಂಜುಳಕ್ಕ ಯಾರು ಇಲ್ವಾ? ಏ ಶಾಂತ ಅವಳು ಗಂಡನ್ ಕರ್ಕೊಂಡು ಆಸ್ಪತ್ರೆಗೆ ಹೋಗೋಳೆ. ಮಂಜಮ್ಮ ಸಾಮಾನ್ ತರಕ್ಕೇನೋ ಸಂತಗೋದ್ಲು. ಯಾಕ ಒಳ್ಳೆ ಕೆಲಸ ಮಾಡಿದೀನಿ ನೀನು. ಆ ಗ್ಯಾಂಗ್ನವ್ರಿಗೆ ಬೈದು ಓಡಿಸ್ತಂತೆ, ಹಂಗೆ ಆಗ್ಬೇಕು ಅವ್ರಿಗೆ. ಅಲ್ಲ, ಎಷ್ಟು ಧೈರ್ಯ ಇದ್ರೆ ಊರ್ ತುಂಬಾ ಹಂಗೆಲ್ಲ ಅಂಟಿಸ್ತಾರ ಹೇಳು. ನಂಗೆ ಮೊದ್ಲಿಂದಾನು ಅವ್ರ ಮ್ಯಾಕೆ ಡೌಟ್ ಇತ್ತು. ನೋಡ ನನ್ನೇ ತಕೋ, ನಾನು ಎಷ್ಟು ಡೀಸೆಂಟ್ ಹುಡುಗ. ಅಂದ್ರೆ
ಅಲ್ಲ ಒಂಥರ ಡೀಸೆಂಟ್ ಹುಡುಗನೇ ಅಲ್ವಾ ನಾನು. ಅಲ್ಲ ನಾನೇ ಯಾವತ್ತೋ ಅವನಿಗಿಂತ ಈ ಮೆಸ್ಸಿಗೆ ಬರ್ತೀನಿ. ಇನ್ನು ಅವರು ದಿವ್ಸಕ್ಕೆ ಮೂರು ಕಿಂತ ಮೆಸ್ನಾಗೆ ಇರೋರು. ಯಾರಿಗಾದ್ರೂ ಡೌಟ್ ಬರ್ದೇ ಇರ್ತದ? ಯೋನ್ಲ ನಿನ್ ಮಾತು. ಯೋನರ ಬೇಕಿದ್ರೆ ಒಳಗ್ ಬಂದು ತಿಂದೋಗು. ಬ್ಯಾಡ್ದಿರೋದೆಲ್ಲ ನಿನ್ಗೆ ಯಾಕೆ ಬೇಕಾ ಮಾತು? ಯಾವಾಗ್ಲೂ ಈ ಡೈಲಾಗ್ನ ಸ್ನೇಹ ಕೇಳೋಳು, ಇವತ್ತೇನ್ ಪುಟಕ್ಕ ಹೇಳ್ತಾವಳಲ್ಲ. ಸುಮಾ ಸುಮಾ ನಿಂತ್ಕೊಳ್ಳೆ. ಸುಮಾ ಕಾವ್ಯ ಏನಾಯ್ತು? ಸುಮುಗ್ ಹೇಳ್ದೆ ನಾವು ಖೋಖೋ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತ ಗೊತ್ತಾಗಿ ಕೋಪ ಮಾಡ್ಕೊಂಡಿದ್ದಾಳಕ್ಕ. ಅಲ್ಲ ಅವ್ವ, ಇವಳಿಗೆ ನೀನ್ ಯೋನು ಮಾತಾಡ್ಬೇಡ. ನಮ್ಮ ಮೂವರಲ್ಲೂ ಅವ್ವ ನನ್ನೇ ಜಾಸ್ತಿ ಪ್ರೀತಿಸ್ಬೇಕು ಅಂತ ಚಿಕ್ಕ ವಯಸ್ಸಿಂದಾನು ಹಠ ಹಿಡ್ದೋಳು ನಾನು. ಅಂಥದ್ರಲ್ಲಿ ನಮ್ಮವ್ವ ಕಾವ್ಯಂಗ್ ಹೇಳ್ಕೊಡ್ತಿದ್ದಾಳೆ ಅನ್ನೋದನ್ನ ಕೇಳಿ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂತು. ಇನ್ನು ನಾನು ನಮ್ಮವ್ವನ್ ಬಿಟ್ಕೊಡಲ್ಲ. ಅವ್ವ ನಾಳೆಯಿಂದ ನಾನು ಪ್ರಾಕ್ಟೀಸಿಗೆ ಬರ್ತೀನಿ. ಆದ್ರೆ ಒಂದ್ ನೆನ್ಪಿಟ್ಕೋ, ನಿನ್ಕಿಂತ ನಾನೇ ಒಳ್ಳೆ ಪ್ಲೇಯರು. ಯಾರಿಲ್ಲ ಅಂದ್ರು ಕಂದ. ನೀವೆಲ್ರೂ ನನ್ಗಿಂತಲೂ 10 ಪಟ್ಟು ಒಳ್ಳೆ ಆಟಗಾರರು, ಚಂದಕ್ಕೆ ಆಡ್ತೀರಿ ನೀವು. ವಜ್ರದ ಮಣಿ ಇದ್ದಂಗೆ ಕಣವ. ಏನೋ ಒಂದೀಟ್ ಧೂಳ್ ತುಂಬ್ಕೊಂಡದೆ ಆಟೆಯ. ಆ ಧೂಳ್ನ ಒಂದಿಷ್ಟು ಜಾಡಿಸ್ಬಿಟ್ರೆ ಫಳ 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 ಅಂತ ಹೊಳಿತದೆ. ನಂದೇನಿದ್ರು ಧೂಳ್ ತೆಗಿಯೋ ಕೆಲಸ ಆಟೆಯ. ಸದ್ಯ ನನ್ ಮೇಲೆ ಕೋಪ ಇಲ್ಲ ಅಲ್ವಾ? ಇದೆ, ಲೈಟ್ ಆಗಿ, ಆದ್ರೆ ಸರೋಗುತ್ತೆ. ಅಂತೂ ನನ್ನ ತಂಗಿ ಒಪ್ಕೊಳಕ್ ಇಷ್ಟೆಲ್ಲ ಆಗ್ಬೇಕಾಗಿತ್ತು. ಸೊ ಅವ್ವ ಮುಂದೆ ಹೆಂಗೆ ಅಂದ್ರೆ ಹೆಂಗೆ? ನಾಳೆಯಿಂದನೇ ಅಭ್ಯಾಸ ಶುರು ಮಾಡಿ ಕೇಳೋದು. ಪಂದ್ಯ ಆಡಕ್ಕೆ ಇನ್ನ ಕೆಲವೇ ದಿನಗಳೈತೆ, ಎಲ್ಲ ತಯಾರಿ ಆಗ್ಬೇಕು. ನಾ ಹೇಳೋದ್ ಗೆಪ್ತಿ ಐತೆ ತಾನೆ? ಓ ಪಂದ್ಯ ಆಡೋದೆಯ, ಪ್ರಶಸ್ತಿ ಗೆಲ್ಲೋದೆಯ, ಆ ಚಾಮುಂಡಿ ತಾಯಿ ಮೇಲೆ. ಅಬ್ಬಾ ಸದ್ಯ ಕೊನೆಗೂ ಒಪ್ಕೊಂಡ್ಯಲ್ಲ, ಅದೇ ಸಮಾಧಾನ ನನ್ಗೆ. ನೀನ್ ಪ್ರೀತಿ ಒಪ್ಕೊಂಡಿದ್ಕಿಂತ ಏನ್ ದೊಡ್ಡ ವಿಷಯ ಅಲ್ಲ ಬಿಡಕ್ಕ. ಈ ಅಕ್ಕ, ಹೌದು, ನೀನ್ ಮೇಷ್ಟ್ರು ನೋಡಕ್ ಹೋದಾಗ ಅವ್ರ ಗಿಫ್ಟ್ ಕೊಟ್ರಲ್ಲ, ಎಲ್ಲಕ್ಕ ತೋರ್ಸ್ಲೇ ಇಲ್ಲ. ಮೆಲ್ಲು ಮಾತಾಡವೇ. ಇನ್ನೇನು ಫ್ಯೂಚರ್ ಅಲ್ಲಿ ಗೊತ್ತಾಗೇ ಆಗತ್ತಲ್ವಾ. ಅವ್ರಾಗೆ ಬಂದ್ ಹೇಳೋವರೆಗೂ ಯಾರಿಗೂ ಗೊತ್ತಾಗದ್ ಬ್ಯಾಡ ಕಣವೇ. ಓ ಏನ್ ಮಾತ್ ಕೊಟ್ ಬಂದಿದ್ಯಾ ನನ್ ಭಾವನ ಹತ್ರ? ನೀವೇ ಮನೆಗ್ ಬಂದ್ ಮಾತಾಡೋ ಗಂಟ ನಾನೇನು ಹೇಳಕ್ಕಿಲ್ಲ ಅಂತ. ಈ ಸಿದಾಗೆ ನಿನ್ ತಮಾಷೆ ಮಾಡ್ಬೇಡ ಕಣವಿ. ಸರಿ ಸರಿ ಆಯ್ತು. ಏನ್ ಗಿಫ್ಟ್ ಕೊಟ್ರಕ್ಕ? ತೋರ್ಸು, ನಾನು ನೋಡ್ತೀನಿ. ವಾವ್, ವಾಚ. ನಾನ್ ಕಟ್ಕೊಂಡ್ ನೋಡ್ಲಾ? ಬ್ಯಾಡ ಕಣವಿ, ನಾನು ಹಿಂಗ್ ಹೊಸದೇ ಕೊಡಿಸ್ತೀನಿ. ಅಯ್ಯೋ ಸುಮ್ಮನೆ ಕಟ್ಕೊಂಡ್ ನೋಡ್ತೀನಿ ಕೊಡಕ್ಕ. ಬ್ಯಾಡ ಕೊಡವಿ ನೀನು. ಇಲ್ಲಿ ಕೊಡಕ್ಕ ಏನಾಗಲ್ಲ. ಬ್ಯಾಡ ಸುಮಾ. ಏನಾಯ್ತಕ್ಕ? ಏನೋ ಇಬ್ರು ಕಿತ್ತಾಡ್ತಿರೋಂಗಿದೆ. ಏನಿಲ್ಲ ಸ್ನೇಹ, ನಿನ್ಗೆ ಗೊತ್ತಲ್ಲ ಇವಳ್ದು ಯಾವಾಗ್ಲೂ ಇದ್ದಿದ್ದೆ. ನೀನ್ ಹೇಳು. ಏನಿಲ್ಲ ಅಕ್ಕ, ಸುಮಾಗೆ ಸ್ವಲ್ಪ ಉಪದೇಶ ಕೊಟ್ಟು ಹೋಗೋಣ ಅಂತ ಬಂದೆ. ಸುಮಾ, ಏನೇ ಆಗ್ಲಿ ಈ ಸಲ ಟೂರ್ನಮೆಂಟ್ ಅಲ್ಲಿ ನೀನ್ ಕಪ್ ಗೆಲ್ಲೇಬೇಕು. ಆ ರಾಜಿ ಮುಖಕ್ ಮಸಿ ಬಳಿಲೇಬೇಕು, ಅರ್ಥ ಆಯ್ತಾ? ಈ ಸಲ ಗೆದ್ದೆ ಗೆಲ್ತೀವಿ. ಕಪ್ ನಮ್ದೆ. ಇದು
ಇದು ಬೇಕಾಗಿರೋದು. ಕೊಡು ಕೈ. ಅಕ್ಕ, ನಿಂಗೆ ಆ ಶ್ರೀ ಮೇಲೆ ಕೋಪ ಇಲ್ವೇನಕ್ಕ? ಹೀಗ್ ಮಾಡಿದಾರಲ್ಲ, ನಾನೇನೋ ನೀನ್ ಬೈತಿ ಅನ್ಕೊಂಡೆ. ನೀನ್ ನೋಡಿದ್ರೆ ಸುಮ್ನಾಗೋದೆ. ನಂಗೆ ಅದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಸುಮಾ. ಸರಿ ಅಕ್ಕ, ನಾನು ಓದ್ಕೋತಿರ್ತೀನಿ. ನಿನ್ನ ಅವ್ವ ಕರಿತಿದ್ಲು. ಬಸ್ಸು ಅವ್ವ, ಬಸ್ ಬಸ್ಸು ಯೋನಾಯ್ತವ, ನಾನು ಹೇಳಿದ್ದೆ ದಿಟ ಆಯ್ತು ಅಂತ ಅಳ್ತಾ ಇದೀಯಾ? ಚಂದ್ರು ಹೀಗೆಲ್ಲ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅವ್ವ. ಆ ಚಂದ್ರು ಅವ್ವ ಇದ್ದಾಳಲ್ಲ, ಅವಳು ಇದೆಲ್ಲದಕ್ಕೂ ಕಾರಣ. ನೋಡು, ಚಂದ್ರು ಒಳ್ಳೆಯವ್ರಯ್ಯ. ಇಲ್ಲವ, ಚಂದ್ರುಗೆ ಅವ್ರವ್ವ 2ನೇ ಮದುವೆ ಮಾಡಿಸ್ತಾರಂತೆ. ನನ್ನನ್ನು ಮೀರಿ ಅದು ಹೆಂಗ್ 2ನೇ ಮದುವೆ ಮಾಡಿಸ್ತಾಳೋ ನಾನು ಮಾಡ್ತೀನಿ. ಚಂದ್ರನು ಇದಕ್ಕೆ ಒಪ್ಕೊಂಡ್ರೆ ಏನವ್ವ ಮಾಡೋದು? ನಾನು ಇದೀನಲ್ಲವ, ಸಮಾಧಾನ ಮಾಡ್ಕೊ. ನೋಡು, ನಿಮ್ಮ ಅಣ್ಣಯ್ಯ ನಿಶ್ಚಿತಾರ್ಥದ ಕೆಲ್ಸಗಳು ಬೇಕಾದಷ್ಟು ಬಾಕಿ ಇವೆ. ನಿನ್ ಮನೆ ಮಗಳು ಕಣವ, ನೀನ್ ಕಣ್ಣೀರ್ ಹಾಕಿದ್ರೆ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಎಲ್ಲಿ ಕಣ್ಣೀರ್ ಬರ್ಸ್ಕೊ. ನಿಮ್ಮ ಅಣ್ಣಯ್ಯಂಗೋಸ್ಕರ ಅವ್ವ, ಇನ್ಮೇಲೆ ನೀನ್ ಹೇಳ್ದಂಗೆ ಕೇಳ್ತೀನವ್ವ. ನನಗ ಮನೆಗೆ ಹೋಗಕ್ ಇಷ್ಟ ಇಲ್ಲ. ನನಗೆ ಅವ್ರು ಬೇಡ ಕಣವ್ವ, ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.